ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ಅಲ್ಲಿ ಲೈಕ್ ಮಾಡ್ಬೇಕಾದ್ರಲ್ಲಿ ಒಂದು ಐಪ್ ಅನ್ನುವಂತ ಸಿಂಬಲ್ ತೋರಿಸುತ್ತೆ, ಅದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ ಬಿ.ಕಾಂ ವಿದ್ಯಾರ್ಥಿಗಳಿಗೆ ಆರ್ ಲಕ್ಷ್ಮೀನಾರಾಯಣ ಅವರು ಬರೆದಿರ್ತಕ್ಕಂತಹ ಮಾಸ್ತಿ ಅವರ ಜೀವನ ಚರಿತ್ರೆಯ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದರೊಳಗಡೆ ಮಾಸ್ತಿ ಅವರ ಸಾಮಾಜಿಕ ಕಾದಂಬರಿಗಳು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಮಾಸ್ತಿ ಅವರ ಸಾಮಾಜಿಕ ಕಾದಂಬರಿಗಳು, ಅದರಲ್ಲಿ ಸುಬ್ಬಣ್ಣ ಕಾದಂಬರಿ ಹಾಗೇನೆ ಶೇಷಮ್ಮ ಅನ್ನುವಂತಹ ಈ ಎರಡೂ ಕಾದಂಬರಿಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಯಾಕೆಂದ್ರೆ ಜೀವನ ಚರಿತ್ರೆಯಲ್ಲಿ ಎರಡು ಕಾದಂಬರಿಯನ್ನ ಸಾಮಾಜಿಕ ಕಾದಂಬರಿಗಳಲ್ಲಿ ಆಯ್ಕೆ ಮಾಡಿಕೊಂಡು ಇಲ್ಲಿ ಇಟ್ಟಿರ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಸುಬ್ಬಣ್ಣ ಕಾದಂಬರಿಯಲ್ಲಿ ನೋಡಿ, ಈ ಸುಬ್ಬಣ್ಣ ಕಾದಂಬರಿಯನ್ನ ಮಾಸ್ತಿ ಅವರು 1928ರಲ್ಲಿ ಪ್ರಕಟ ಮಾಡ್ತಾರೆ. ಹಾಗೇನೆ ಇಲ್ಲಿ ಮಾಸ್ತಿ ಅವರಿಗೆ ಮೂಲತಃ ಈ ಒಂದು ಕತೆ ಹೇಗ್ ಸಿಕ್ತು, ಈ ಕಾದಂಬರಿ ಬರೆಯೋದಕ್ಕೆ ಮೂಲ ಯಾವ ವಿಚಾರ ಅಂತ ನೋಡೋದಾದ್ರೆ, ಇಲ್ಲಿ ಶ್ರೀ ನವರತ್ನ ರಾಮರಾಯರು ಹೇಳಿರ್ತಕ್ಕಂತಹ ತಮ್ಮ ಪರಿಚಯದ, ಅವ್ರಿಗೆ ಯಾರೋ ಪರಿಚಯ ಇದ್ರು, ಆ ಶಾಮಣ್ಣ ಅಂತ ಹೇಳಿ, ಆ ಶಾಮಣ್ಣ ಅವರು ಎಂಬ ಗಾಯಕನೊಬ್ಬನ ಕಥೆಯನ್ನ ಇಲ್ಲಿ ಮಾಸ್ತಿ ಅವರ ಸುಬ್ಬಣ್ಣ ಕಥೆಯ ಮೂಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಸುಬ್ಬಣ್ಣ ಒಬ್ಬ ಕತೆಗಾರ. ಹಾಗೆ ಸುಬ್ಬಣ್ಣ, ಇಲ್ಲಿ ಸುಬ್ಬಣ್ಣನ ಹೆಂಡತಿ ಹೆಸರು ಲಲಿತಮ್ಮ. ನೋಡಿ, ಈಗ ಮೊದಲಿಗೆ ನಾವು ಸುಬ್ಬಣ್ಣ ಕಾದಂಬರಿಯ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಈ ಸುಬ್ಬಣ್ಣನ ಕಾದಂಬರಿಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಸುಬ್ಬಣ್ಣನ ಬದುಕನ್ನ 4 ಘಟ್ಟಗಳಲ್ಲಿ ಕಾದಂಬರಿ ಚಿತ್ರಿಸ್ತಾ ಹೋಗುತ್ತೆ. ಇಲ್ಲಿ 1ನೇ ಘಟ್ಟ ಯಾವ್ದಪ್ಪ ಅಂತಂದ್ರೆ, ಕಲ್ಕತ್ತೆಗೆ ಹೋಗುವವರೆಗೆ ಹೊರಗಿನ ಒಂದು ಮೊದಲನೇದು. ಹಾಗೇನೆ ಮೊದಲು 25 ವರ್ಷ ಆ ಕಲ್ಕತ್ತೆಯಲ್ಲಿ ನಡೆದಂತಹ ಅವನ ಒಂದು ಬದುಕು. ಹಾಗೇನೆ ಆನಂತರ 35 ವರ್ಷಗಳ ಕಾಲ ಕಲ್ಕತ್ತೆಯಲ್ಲಿ ಬದುಕಿರ್ತಕ್ಕಂಥದ್ದು. ಹಾಗೆ ಅಲ್ಲಿಂದ ತನ್ನ ಸರ್ವಸ್ವವನ್ನ ನೀಗಿಸಿಕೊಂಡು ತನ್ನ ಇಲ್ಲಿ ಇಲ್ಲ ಒಂದ್ ಕಡೆ ನಿರ್ಲಿಪ್ತ ಮನೋಭಾವದಿಂದ ಇಲ್ಲ ಒಂದ್ ಕಡೆ ಮುಂಬಯಿಗೆ ಅಥವಾ ಬೊಂಬಾಯಿಗೆ ಬಂದು ಇಲ್ಲಿ ಕಳೆದ ಅಲ್ಪ ಕಾಲಾವಧಿ. ಹಾಗೇನೆ ಕೊನೆಗೆ ಅವನು ಇಲ್ಲ ಒಂದ್ ಕಡೆ ತನ್ನ ಕೊನೆಯದಾಗಿ ತೊರೆಯಪುರಕ್ಕೆ ಬಂದು ಅಲ್ಲಿ ಸುಮಾರು 13 ವರ್ಷಗಳ ಕಾಲ ಅಲ್ಲಿ ಬದುಕಿ ಅವನು ಸಾವನ್ನಪ್ಪತಕ್ಕಂತಹ ಒಂದು ವಿಚಾರವನ್ನ ಈ ಒಂದು ಕಾದಂಬರಿಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಸುಬ್ಬಣ್ಣನ ಒಂದು ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವ ಏನಪ್ಪಾ ಅಂತಂದ್ರೆ, ಅವನು ಆ ಮೊದಲಿನಿಂದಲೂ ಕೂಡ ಸುಬ್ಬಣ್ಣನಿಗೆ ಆತ್ಮ ಕೇಂದ್ರಿತವಾದಂತಹ ವ್ಯಕ್ತಿತ್ವ ಯಾರ್ದು, ಸುಬ್ಬಣ್ಣಂದು. ಯಾಕೆಂದ್ರೆ ಅವರ ತಂದೆಯ ಇಚ್ಛೆಯ ವಿರುದ್ಧವಾಗಿ ಸಂಗೀತವನ್ನ ಕಲಿತಾನೆ. ಆನಂತರ ಎಲ್ಲೋ ಒಂದ್ ಕಡೆ ಸುಮಾರು 15 ವರ್ಷಗಳ ಹಾಡುಗಾರಿಕೆ, 15 ವರ್ಷಗಳ ಕಾಲ ಸತತವಾಗಿ ಹಾಡನ್ನ ಹಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಪಿಟೀಲನ್ನ ನುಡಿಸ್ತಕ್ಕಂಥದ್ದಾಗಿರ್ಬೋದು, ವೀಣೆಯನ್ನ ನುಡಿಸ್ತಕ್ಕಂಥದ್ದಾಗಿರ್ಬೋದು, ಎಲ್ಲದರಲ್ಲೂ ನಿಪುಣನಾಗ್ತಾನೆ ಸುಬ್ಬಣ್ಣ. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಸುಬ್ಬಣ್ಣನಿಗೆ ತನ್ನ ಕುಟುಂಬದ ಮೇಲೆ ಒಂದ್ ರೀತಿಯಲ್ಲಿ ಅಹಂಕಾರ ಮತ್ತೆ ದರ್ಪ ಇರುತ್ತೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆದ್ರೆ ಸುಬ್ಬಣ್ಣನ ಕುಟುಂಬ ಕಷ್ಟ ಕಾರ್ಪಣ್ಯದಲ್ಲಿ ಕೈ ತೊಳಿತಾ ಇದ್ರು ಕೂಡ ಅವನ ಅಹಂಕಾರಕ್ಕೇನು ಕಡಿಮೆ ಇರೋದಿಲ್ಲ. ಒಂದೊಂದ್ ಕಡೆ ಏನ್ ಮಾಡ್ತಾನಪ್ಪ ಅಂದ್ರೆ, ತನ್ನ ಹೆಂಡತಿಯನ್ನೇ ಇದು ಒಂದ್ ರೀತಿಯಲ್ಲಿ ಶನಿ ಎಂಬಂತಹ ಧೋರಣೆಯನ್ನ ತನ್ನ ಹೆಂಡತಿಯ ಮೇಲೆ ತೋರ್ತಕ್ಕಂಥದ್ದು. ಹಾಗೆ ಇನ್ನೊಂದ್ ಕಡೆ ಅವನಿಗೆ ಆ ತಾಯಿಯ ಪಕ್ಷಪಾತದ ವರ್ತನೆ ಇರ್ಬೋದು, ಸಂಗೀತಗಾರರ ಅಸೂಯೆ ಇರ್ಬೋದು. ಹೀಗೆ ಎಲ್ಲಕ್ಕಿಂತ ಇನ್ನೊಂದ್ ಕಡೆ ಹೆಂಡತಿಯನ್ನ ಒಡೆದಂತಹ ಸಂದರ್ಭದಲ್ಲಿ ಆ ಸುಬ್ಬಣ್ಣನ ಹೆಂಡತಿ ಲಲಿತಮ್ಮನವರು ಅವರ ಕೈಗೆ ಮುತ್ತನ್ನ ಕೊಡ್ತಾ ಇದ್ರಂತೆ. ಯಾಕೆಂದ್ರೆ ಕೋಪ ಮಾಡ್ಕೊಳ್ತಾ ಇರ್ಲಿಲ್ಲ, ತನ್ನ ಗಂಡನ ಸ್ವಭಾವ ಆಕೆ ಅರ್ಥ ಮಾಡ್ಕೊಂಡಿದ್ಲು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಲಲಿತಮ್ಮನವರ ಪಾತ್ರ ತುಂಬಾ ಅದ್ಭುತವಾಗಿದೆ. ಯಾಕೆಂತಂದ್ರೆ ಇಡೀ ಗಂಡನ ಮನಸ್ಸನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದು,
ತನ್ನವರು ಮತ್ತೆ ತನ್ನ ಕುಟುಂಬ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಅರ್ಥವನ್ನ ಮಾಡಿಸ್ತಕ್ಕಂಥದ್ದು. ಆಗ ಅರ್ಥವನ್ನ ಮಾಡ್ಕೊಂಡಂತ ತನ್ನ ಕುಟುಂಬದ ಬಗ್ಗೆ ಪ್ರೀತಿ, ಅನುಕಂಪ ಉಂಟಾದಾಗ ಎಲ್ಲೋ ಒಂದ್ ಕಡೆ ತನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ಕರೆದುಕೊಂಡು ಅವನು ಸುಬ್ಬಣ್ಣ ಬೇರೆ ಇರುವಂತಹ ಒಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಸ್ವಜನರಿಗಾಗಿ ತನ್ನ ಬದುಕನ್ನ ಬದುಕ್ಬೇಕು ಅನ್ನುವಂತಹ ಮನಸ್ಥಿತಿ ಅವನಲ್ಲಿ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಲಲಿತಮ್ಮನವರು. ನೋಡಿ, ಲಲಿತಮ್ಮನ ಒಂದು ಶಾಂತತೆ ಆಗಿರ್ಬೋದು, ಅವಳ ನಡವಳಿಕೆ, ಅವಳ ಪ್ರೇಮ ಎಲ್ಲೋ ಒಂದ್ ಕಡೆ ಸುಬ್ಬಣ್ಣನ ಹೃದಯದ ಮೇಲೆ ತುಂಬಾ ಅಪಾರವಾದಂತಹ ಸುಖ ಸಂತೋಷವನ್ನ ಕೊಟ್ಟಿತ್ತು ಅಂತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಸುಬ್ಬಣ್ಣನಿಗೆ ಅನ್ಸ್ಬಿಡುತ್ತೆ ಲಲಿತಮ್ಮನ ಮೇಲೆ, ಗಂಡ ಮಕ್ಕಳ ಪಾಲಿಗೆ ದೇವಿಯ ಅಪರಾವತಾರವೆಂಬಂತೆ ಹಾಗೆ ರಕ್ಷಕಳಾಗಿ ಇಡೀ ಬದುಕನ್ನ ನಡೆಸ್ತಾ ಇರ್ತಕ್ಕಂಥವ್ರು ಲಲಿತಮ್ಮ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಒಂದ್ ಕಡೆ ಅತೀವವಾದಂತಹ ಒಂದು ಪ್ರೀತಿ ಉಂಟಾಗುತ್ತೆ ಲಲಿತಮ್ಮನ ಮೇಲೆ. ಲಲಿತಮ್ಮನು ಅಷ್ಟನೆ ಗಂಡನನ್ನ ದೇವರೆಂದು ಇಲ್ಲಿ ಆರಾಧಿಸುವಂತಹ, ಇಲ್ಲಿ ಒಂದ್ ಕಡೆ ದೇವರನ್ನ ಭಕ್ತ ಯಾವ ರೀತಿ ಆರಾಧಿಸ್ತಾನೋ ಹಾಗೆ ಗಂಡನನ್ನ ಆರಾಧಿಸ್ತಾ ಇದ್ರು. ಇನ್ನೊಂದ್ ಕಡೆ ಪತಿಯೇ ಎಲ್ಲ ಒಂದ್ ಕಡೆ ಅಲ್ಲಿ ಸುಬ್ಬಣ್ಣನವ್ರಿಗೆ ಅನ್ಸುತ್ತೆ, ಎಷ್ಟು ನನ್ನ ಬದುಕಿನಲ್ಲಿ ಈ ರೀತಿ ಈ ಹೆಂಡತಿ ಸಿಕ್ಕಿದ್ದಕ್ಕೆ ನನ್ನ ಎಲ್ಲ ಒಂದು ಬದುಕು ಎಲ್ಲ ಒಂದ್ ಕಡೆ ನಿಜವಾಗ್ಲೂ ಕೂಡ ತುಂಬಾ ಅದ್ಭುತವಾದಂತಹ ಬದುಕನ್ನ ಬದುಕ್ತಾ ಇದ್ದೀನಿ ನಾನು ಅಂತ ಅನ್ಸ್ಬಿಡುತ್ತೆ. ಕೊನೆಗೆ ಆ ಪತಿಯೇ ಪರದೈವ ಎಂಬಂತಹ ದೈವ ಭಕ್ತಿ ಲಲಿತಮ್ಮನಿಗೆ ತನ್ನ ಗಂಡನ ಮೇಲೆ ಇರುತ್ತೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಂದ್ ಕಡೆ ಇದನ್ನೆಲ್ಲ ಗಮನಿಸಿದಂತಹ ಸುಬ್ಬಣ್ಣ ತೀರ್ಥಯಾತ್ರೆಯನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಸುಬ್ಬಣ್ಣನ ಬದುಕಿನಲ್ಲಿ ಅನಾಥ ಪ್ರಜ್ಞೆ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ನೋಡು, ಇಲ್ಲಿ ಸಂಸಾರ, ತಮ್ಮ ಬದುಕು, ತನ್ನವರು, ಸ್ವಜನರು, ಇದಿಷ್ಟೆಲ್ಲ ಪ್ರೀತಿ ಇದೆ, ಆದ್ರೂ ಯಾಕೆ ನಾನು ಎಲ್ಲೋ ಒಂದ್ ಕಡೆ ನನ್ನ ಅಹಂಕಾರದಿಂದ ಇವನ್ನೆಲ್ಲವನ್ನ ಮರ್ತೋಗ್ಬಿಟ್ಟಿದ್ನಲ್ಲ ಅಂತಕ್ಕಂಥದ್ದು. ಇನ್ನೊಂದು ಕಡೆ ಕೆಲವೊಂದ್ ಕಡೆ ಅವನಿಗೆ ಎಲ್ಲ ಒಂದ್ ಕಡೆ ಅನೇಕ ಕಾರ್ಯಕ್ರಮಗಳಿಗೆ ಹೋದಾಗ ಅವನಿಗೆ ತನ್ನ ಕುಟುಂಬದ ಬಗ್ಗೆ ಅರಿವಾಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗೇನೆ ಒಬ್ಬ ಸಾಹುಕಾರನ ಮನೆಯಲ್ಲಿ ಶ್ರೀಕೃಷ್ಣನ ಕುರಿತು ರಾಧೆಯ ವಿರಹ ಗೀತೆಯನ್ನ ನುಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ಬದುಕಿ ಅವನ ಕಣ್ಮುಂದೆ ಬಂದಂತೆ ಭಾಸವಾಗ್ತಕ್ಕಂತಹ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಎಲ್ಲೋ ಒಂದ್ ಕಡೆ ಸುಬ್ಬಣ್ಣ ಹೇಳ್ತಾನೆ, ಇಲ್ಲಿ ಸರ್ವವು ಕೊನೆಗೆ ಸಂಗೀತವು ದೇವರ ಸೇವೆಗೆ ಎಲ್ಲ ಒಂದ್ ಕಡೆ ಮೀಸಲಾಗಿಡ್ತೀನಿ ಅಂತಕ್ಕಂಥದ್ದು. ಹೀಗಾಗಿ ಒಂದ್ ರೀತಿಯಲ್ಲಿ ಇನ್ನೊಮ್ಮೆ ಸುಬೇದಾರಳ ಮಗಳಿಗೆ ಪಿಟೀಲನ್ನ ಹೇಳ್ಕೊಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಹಾಗೇನೆ ಇನ್ನೊಂದ್ ಕಡೆ ಸುಬ್ಬಣ್ಣ ಮನುಷ್ಯರನ್ನ ಬೆಸೆಯುವ ಪ್ರೀತಿಯೊಂದೇ ನಮ್ಮ ಬದುಕಿಗೆ 100 ದುಃಖಗಳನ್ನ ಮರೆಸುವಂತಹ ಒಂದು ಶಕ್ತಿ ಇದೆ ಪ್ರೀತಿಗೆ ಅನ್ನುವಂತಹದನ್ನ ಅವನಿಗೆ ಗೊತ್ತಾಗುತ್ತೆ. ಹಾಗೇನೆ ಇನ್ನೊಂದ್ ಕಡೆ ಇಡೀ ಅವನ ಬದುಕು ಎಲ್ಲ ಒಂದ್ ಕಡೆ ತನ್ನ ತಪ್ಪಿನ ಅರಿವು ಆಗ್ತಕ್ಕಂಥ ವಿಚಾರಗಳನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅವನ ಇಡೀ ಕಾದಂಬರಿಯಲ್ಲಿ ಇನ್ನು ಒಂದ್ ಕಡೆ ನೀಲ ಸಾನಿ ಅಂತಕ್ಕಂಥದ್ದಾಗಿರ್ಬೋದು, ಇಲ್ಲಿ ಯಜಮಾನತಿ, ಈಗ ಅನೇಕ ಪಾತ್ರಗಳು ಈ ಕಾದಂಬರಿಗಳಲ್ಲಿ ಬಂದು ಹೋಗ್ತವೆ. ಇದಿಷ್ಟು ಇಲ್ಲಿ ಸಾಮಾಜಿಕ ಕಾದಂಬರಿಗಳಲ್ಲಿ ಸುಬ್ಬಣ್ಣನ ಕಾದಂಬರಿಯ ಕೆಲವು ವಿಚಾರಗಳನ್ನ, ಅಂದ್ರೆ ನಿಮ್ಮ ಪಠ್ಯದಲ್ಲಿ ಇಟ್ಟಿರ್ತಕ್ಕಂಥ ವಿಚಾರಗಳನ್ನ ತಿಳಿಸಿದ್ದೀನಿ. ಹಾಗಾಗಿ ಮುಂದುವರೆದಂತೆ ಇಲ್ಲಿ ಶೇಷಮ್ಮ ಈ ಒಂದು ಸಾಮಾಜಿಕ ಕಾದಂಬರಿಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಶೇಷಮ್ಮ ಕಾದಂಬರಿಯಲ್ಲಿ ನಾವು ಗಮನಿಸೋದಾದ್ರೆ, ಶೇಷಮ್ಮ ತನ್ನ ಗಂಡನನ್ನ ಕಳ್ಕೊಂಡು ಮಕ್ಕಳನ್ನ ಸಾಕಿ ಬೆಳೆಸುವ ಮತ್ತು ಬದುಕು ಒಡ್ಡುವಂತಹ 100 ಸಂಕಷ್ಟಗಳನ್ನ ಎದುರಿಸುವಂತಹ ಒಂದು ಚಿತ್ರಣ ಆ ಕಾದಂಬರಿಯಲ್ಲಿ, ಅಥವಾ ಶೇಷಮ್ಮನ ಒಂದು ಗಟ್ಟಿತನವನ್ನ ನಾವು ಗಮನಿಸ್ತಾ ಹೋಗ್ಬೋದು ಆ ಕಾದಂಬರಿಯಲ್ಲಿ. ಹಾಗೇನೆ ಶೇಷಮ್ಮನ ಗಂಡನ ಹೆಸರು ರಂಗಪ್ಪ. ನೋಡಿ, ನಾವು ಇಲ್ಲಿ ಗಮನಿಸೋದಾದ್ರೆ ಶೇಷಮ್ಮ ಎಷ್ಟು ಗಟ್ಟಿಗಿತ್ತಿ ಅಂತಕ್ಕಂತಹ ಒಂದು ವಿಚಾರವನ್ನ ನಾವು ನೋಡ್ಬೋದು. ಯಾಕೆಂತಂದ್ರೆ ಆ ಶೇಷಮ್ಮ ಬೆಳೆದಂತಹ ಒಂದು ಕುಟುಂಬ ಇದೆಯಲ್ಲ, ಆ ಕುಟುಂಬ ನೋಡಿ, ಸದ್ಗೃಹಸ್ಥರ ಮನೆಯಲ್ಲಿ ಹುಟ್ಟಿ ಉತ್ತಮ ಸಂಸ್ಕಾರವನ್ನ ರೂಢಿಸಿಕೊಂಡವಳು ಶೇಷಮ್ಮ. ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿ ಒಳ್ಳೆ ಆಚಾರ ವಿಚಾರ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥವಳು ಯಾರಪ್ಪ ಅಂದ್ರೆ ಶೇಷಮ್ಮ. ಯಾವ ರೀತಿಯಪ್ಪ ಅಂದ್ರೆ ಕಣ್ವ ಮಹರ್ಷಿಯ ಆಶ್ರಮದಲ್ಲಿ ಬೆಳೆದಂತಹ ಬಾಲೆಯಂತೆ ಸಂಸ್ಕೃತಳು ಶೇಷಮ್ಮ ಅಂತಕ್ಕಂಥದ್ದು.
ಸುತ್ತಣ ಪ್ರಕೃತಿಯಲ್ಲಿ ಆತ್ಮೀಯ ಭಾವ ತೆರೆದವಳು ಅಂತಕ್ಕಂಥದ್ದು. ಎಲ್ಲದರ ಬಗೆಯಲ್ಲಿಯೂ ಅಕ್ಕರೆ ಪ್ರೀತಿಗಳನ್ನ ಬೆಳೆಸಿಕೊಂಡವಳು ಶೇಷಮ್ಮ. ಹಾಗೆ ಜೀವರಾಶಿಯ ಕಷ್ಟ ಸುಖವನ್ನ ಸುಲಭವಾಗಿ ಅರಿಯುವ ವರವನ್ನ ಪಡೆದವಳು ಶೇಷಮ್ಮ ಅಂತಕ್ಕಂಥದ್ದು ನಾವು ಗಮನಿಸಬಹುದು. ಹಾಗೇನೆ ಸದ್ಗೃಹಿಣಿಯಾಗಿ ಬಾಳುವುದಕ್ಕೆ ಬೇಕಾದ ಎಲ್ಲಾ ಸಂಸ್ಕಾರಗಳನ್ನ ಪಡೆದಿದ್ದವಳು ಶೇಷಮ್ಮ. ಆದ್ರೆ ಅವಳ ಬದುಕಿನಲ್ಲಿ ಒಂದು ದುರಂತ ಆ ವ್ಯಕ್ತಿಯಾಗಿ ಬರ್ತಾನೆ. ಯಾರಪ್ಪ ಅಂದ್ರೆ ರಂಗಪ್ಪ. ಈ ರಂಗಪ್ಪ ಏನಪ್ಪಾ ಅಂದ್ರೆ ನೀತಿಗೆಟ್ಟಂತಹ ವ್ಯಕ್ತಿ ಅಂತ ಇಲ್ಲಿ ಶೇಷಮ್ಮನೆ ಹೇಳ್ತಕ್ಕಂಥದ್ದು. ಇಂತಹ ನೀತಿಗೆಟ್ಟವನ ಹೆಂಡತಿಯಾದದ್ದು ಅವಳ ಒಂದು ಸತ್ ಸ್ವಭಾವಕ್ಕೆ ಎಲ್ಲೋ ಸವಾಲಾಗುತ್ತೆ ಅವಳ ಬದುಕಿನಲ್ಲಿ. ಆದ್ದರಿಂದ ಎಲ್ಲೋ ಒಂದ್ ಕಡೆ ಆಕೆ ಏಕಾಂಗಿಯಾಗಿ ತನ್ನ ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಅವಳು ಏಕಾಂಗಿಯಾಗಿ ತನ್ನ ಮಕ್ಕಳನ್ನ ಬೆಳೆಸಿ ಬದುಕಿನಲ್ಲಿ ಯಶಸ್ವಿಯನ್ನ ಪಡ್ಕೊಳ್ತಾಳೆ. ಹಾಗೇನೆ ಬಡತನ ತಂದೊಡ್ಡುವಂತಹ ಅವಮಾನ ಆಗಿರ್ಬೋದು, ಅಸಹಾಯಕತೆಗಳನ್ನ ಮೌನವಾಗಿ ಸ್ವೀಕರಿಸಿ ತನ್ನಲ್ಲಿ ನುಂಗ್ಕೊಳ್ತಕ್ಕಂತಹ ಒಂದು ಶಕ್ತಿಯನ್ನ ಪಡ್ಕೊಂಡಂತಹ ಧೀಮಂತ ಹೆಣ್ಣು ಮಗಳು ಯಾರಪ್ಪ ಅಂದ್ರೆ ಶೇಷಮ್ಮ. ಹಾಗೇನೆ ಇನ್ನೊಂದ್ ಕಡೆ ಅವಳು ಯಾವಾಗ್ಲೂ ಕೂಡ ಆತ್ಮಗೌರವವನ್ನ ಕಾಯ್ದುಕೊಳ್ಳುವಂತಹ ಹೆಣ್ಣು ಮಗಳು. ಸತ್ಯದಿಂದ ಬದುಕುತ್ತಿದ್ದೇನೆ ಎಂಬಂತಹ ಒಂದು ಮನಸ್ಸು ಛಲಗಾತಿ ಶೇಷಮ್ಮ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಇಡೀ ಬದುಕು ಮೂರಾ ಬಟ್ಟೆ ಆಗಿದೆ. ತನ್ನ ಬದುಕನ್ನ ಎಲ್ಲಾ ಕಷ್ಟಗಳ ಮಧ್ಯದಲ್ಲೂ ಕೂಡ ಸರಿಪಡಿಸಿಕೊಂಡು ಮಕ್ಕಳ ಏಳಿಗೆಗಾಗಿ ಎಲ್ಲ ಒಂದ್ ಕಡೆ ಅವಳು ತನ್ನ ಬದುಕನ್ನ ನಡೆಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸುತ್ತಮುತ್ತಿರುವಂತಹ ಬದುಕಿನ ಸಂಕಷ್ಟಗಳನ್ನ ತೊಡೆದು ಹಾಕಿ ಅವರಿಗೂ ಎಲ್ಲ ಒಂದ್ ಕಡೆ ನೆಮ್ಮದಿಯನ್ನ ತಂದು ಕೊಡುವಲ್ಲಿ ಶೇಷಮ್ಮನ ಜೀವನ ಸಾರ್ಥಕವನ್ನ ಪಡ್ಕೊಳ್ಳುತ್ತೆ, ಸಾರ್ಥಕವನ್ನ ಇಲ್ಲಿ ಕಂಡುಕೊಳ್ಳುತ್ತೆ ಅಂತಕ್ಕಂತಹದನ್ನ ಈ ಕಾದಂಬರಿ ಚಿತ್ರಿಸುತ್ತಾ ಹೋಗುತ್ತೆ. ಇದು ಶೇಷಮ್ಮನ ಕಾದಂಬರಿಯ ಸಾರಾಂಶ. ನೋಡಿ, ಪರೀಕ್ಷೆಯಲ್ಲಿ ನಿಮ್ಗೆ ಕೇಳ್ತಾರೆ ಸಾಮಾಜಿಕ ಕಾದಂಬರಿಗಳ ಬಗ್ಗೆ ಬರೀರಿ ಅಂತ ಅಂದ್ರೆ ಸುಬ್ಬಣ್ಣ ಕಾದಂಬರಿ ಹಾಗೆ ಶೇಷಮ್ಮ ಕಾದಂಬರಿ, ಈ ಎರಡೂ ಸಾಮಾಜಿಕ ಕಾದಂಬರಿಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ. ನೀವು ಕೂಡ ಬರೀರಿ, ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.